ಪ್ರತಿಯೊಬ್ಬರಿಗೂ ಬೇಕು ಸೌಂದರ್ಯ, ಆರೋಗ್ಯ, ಯೌವನ. ಯಾರಿಗೂ ವಯಸ್ಸಾಗಬೇಕು, ನನಗೆ ಮುಪ್ಪಾಗಬೇಕು ಎಂದು ಯಾರೂ ಇಷ್ಟಪಡೋದಿಲ್ಲ. ಆದರೆ ಕಾಲಕ್ಕೆ ತಕ್ಕಂತೆ ಜೀವನ ಬದಲಾಗ್ತಾ ಇರುತ್ತದೆ. ಆದರೆ ನಮ್ಮ ಸೌಂದರ್ಯವನ್ನು ಉಳಿಸಿಕೊಳ್ಳಬೇಕು, ಆರೋಗ್ಯವನ್ನು ಉಳಿಸಿಕೊಳ್ಳಬೇಕು. ಯೌವನ ಉಳಿಸಿಕೊಳ್ಳುವುದು ಅದು ಕಷ್ಟವಾದರೂ ಸೌಂದರ್ಯ, ಆರೋಗ್ಯವನ್ನು ಉಳಿಸಿಕೊಂಡು ಆರೋಗ್ಯವಂತರಾಗಿ ಬದುಕುವುದೆಂದರೆ ಅದು ಎಲ್ಲರಿಗೂ ಸಂತೋಷದ ವಿಷಯ. ಅಂತಹ ಸುಖವಾದಂತಹ ಜೀವನ, ಸಂತೋಷವಾದ ಜೀವನ, ಆರೋಗ್ಯಕರವಾದ ಜೀವನ, ನೋಡಲು ಆಕರ್ಷಕವಾಗಿ ಎಲ್ಲರನ್ನೂ ಗಮನಿಸಲ್ಪಡುವಂತಹ ವ್ಯಕ್ತಿತ್ವ ಎಲ್ಲರೂ ಆಸೆ ಪಡುತ್ತಾರೆ. ಆದರೆ ಅದನ್ನು ಹೇಗೆ ನಾವು ಪಡೆಯುವುದು ಹೇಗೆ ಎಂಬುದನ್ನು ತಿಳ್ಕೋಬೇಕು. ಹಿಂದಿನ ಋಷಿಮುನಿಗಳು ಹಲವಾರು ವಿದ್ಯೆಗಳನ್ನು ಕಲಿತುಕೊಂಡಿದ್ದಾರೆ. ಅವರು ಅದರ ಬಗ್ಗೆ ಒಂದು ಕಥೆಯನ್ನೇ ಹೇಳುತ್ತೇನೆ. ಆ ಕಥೆಯ ಮೂಲಕ ಅಂತಹ ಒಂದು ವಿಚಾರವನ್ನು, ಹಣ್ಣುಗಳನ್ನು ಬಳಸಿ ಹಣ್ಣುಗಳನ್ನು ತಿನ್ನುತ್ತಾ ನಮ್ಮ ಸೌಂದರ್ಯವನ್ನು ಕಾಪಾಡುವುದು, ಆರೋಗ್ಯವನ್ನು ಕಾಪಾಡುವುದು, ಯೌವನವನ್ನು ಕಾಪಾಡುವುದು ಹೇಗೆಂಬುದನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ದೇಶವ ಸುತ್ತೋಣ, ಕೋಶವೋದೋಣ, ಲೋಕರಿಯೋಣ, ಜೀವನ ತಿಳಿಯೋಣ, ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯಾಟ್ ಥಡಿಮ್ಸ್ಗೆ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೌಂದರ್ಯ, ಆರೋಗ್ಯ, ಯೌವನದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಅದಕ್ಕಾಗಿ ಸಾಮಾನ್ಯವಾಗಿ ಹಣ್ಣುಗಳನ್ನು ನಾವು ಬಳಸುತ್ತಾ ಬಂದರೆ ಅಥವಾ ತಿನ್ನುತ್ತಾ ಬಂದರೆ, ಆಹಾರದಲ್ಲಿ ಅದಕ್ಕೊಂದು ಸ್ಥಾನವನ್ನು ಕೊಡ್ತಾ ಬಂದರೆ, ನಾವು ಇಂತಹ ಸೌಂದರ್ಯ, ಆರೋಗ್ಯ, ಯೌವನವನ್ನು ಕಾಪಾಡಿಕೊಂಡು ದೀರ್ಘಕಾಲದವರೆಗೆ ಬದುಕಿರಲು ಸಾಧ್ಯ ಎಂಬುದು ಇಂದಿನ ಋಷಿಮುನಿಗಳ ಕಾಲದಿಂದಲೂ ತಿಳಿದುಕೊಂಡಿರುವ ವಿಚಾರ. ಅಂತಹ ಒಂದು ವಿಚಾರವನ್ನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಅದು ಪೂರ್ಣವಾಗಿ ಅರ್ಥವಾಗುವುದು. ಆದ್ದರಿಂದ ಎಲ್ಲ ವಿಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಅರ್ಥ ಮಾಡಿಕೊಳ್ಳಿ. ಪ್ರತಿಯೊಂದು ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಈಗ ನಾನು ಒಬ್ಬ ಸನ್ಯಾಸಿ ತನ್ನ ಶಿಷ್ಯರೊಂದಿಗೆ ಹೀಗೆ ಹೋಗ್ತಾ ಹೊರಟಿದ್ದರು, ದೂರ ಪ್ರಯಾಣಕ್ಕೆ ಹಾಗೆ ಪ್ರಯಾಣ ಮಾಡುತ್ತಿರುವಾಗ ಒಂದು ಊರಿನ ಪಕ್ಕದಲ್ಲಿ ಒಂದು ಮರದ ಕೆಳಗೆ ಹೋಗಿ ಅವರು ಕುಳಿತುಕೊಂಡಾಗ ಊರಿನ ಜನರು ಅವರನ್ನು ನೋಡಲು ಬಂದರು. ನೋಡಲು ಬಂದಾಗ ಅವರಿಗೆ ಹಣ್ಣು ಹಂಪಲಗಳನ್ನು ಕೊಟ್ಟು ಸತ್ಕರಿಸಿದಾಗ ಈ ಹಣ್ಣಿನಿಂದ ಏನು ಉಪಯೋಗ ಎಂಬುದನ್ನು ಶಿಷ್ಯರು ಕೇಳ್ತಾರೆ. ಆಗ ಶಿಷ್ಯರಿಗೆ ಸ್ವಾಮಿಗಳು ಅಂದರೆ ಗುರುಗಳು ಹೇಳ್ತಾರೆ, ನೋಡಿ, ಇದೇ ನೋಡಿ ಪಪ್ಪಾಯ. ಈ ಪಪ್ಪಾಯ ಇದೆಯಲ್ಲ, ಇದು ಆರೋಗ್ಯಕ್ಕೆ ಉತ್ತಮವಾದ ಆಹಾರ. ದೈಹಿಕ ಅಂಗಾಂಶಗಳ ಬೆಳವಣಿಗೆಗೆ ಇದು ಶಕ್ತಿ ನೀಡುತ್ತೆ. ಇದರಲ್ಲಿ ಪೋಷಕಾಂಶಗಳಾದಂತಹ ಸಿ ಮತ್ತು ಎ ವಿಟಾಮಿನ್ಗಳು ಹೇರಳವಾಗಿದೆ. ಬೇರೆ ಹಲವು ರೀತಿಯ ಪೋಷಕಾಂಶಗಳು ಇದರಲ್ಲಿದೆ. ನಾರು, ಧಾತುಗಳು, ಖನಿಜ ಸಂಪತ್ತುಗಳು ಮುಂತಾದವು ಹೇರಳವಾಗಿದೆ. ಇದು ಜೀರ್ಣಕ್ರಿಯೆಗೆ ಉತ್ತೇಜನ ನೀಡುತ್ತದೆ. ಅದರಲ್ಲೂ ಮುಖ್ಯವಾಗಿ ಪಾಪಿನ್ ಎನ್ಸೈಮ್ ಜೀರ್ಣಾಂಗದ ಕ್ರಿಯೆಯಲ್ಲಿ ಮಹತ್ವದ ಕೆಲಸ ಮಾಡುತ್ತದೆ. ಕರೋಟಿನ್, ಸಿ ವಿಟಾಮಿನ್ ತುಂಬ ಹೆಚ್ಚಾಗಿರುವುದರಿಂದ ಅಲರ್ಜಿಯನ್ನು ತಡೆಯುತ್ತದೆ. ಚರ್ಮದ ಆರೋಗ್ಯಕ್ಕೆ ಉತ್ತಮ. ಕ್ಯಾನ್ಸರ್ ತಡೆಗಟ್ಟಲು ಲೈಕೋಬಿನ್ ಸಹಕಾರಿ. ಹೀಗೆ ಈ ಪಪ್ಪಾಯಿ ಹಣ್ಣನ್ನು ನಾವು ಬಳಸುವುದರಿಂದ, ಈ ಪಪ್ಪಾಯಿ ಹಣ್ಣನ್ನು ಹೆಚ್ಚಾಗಿ ತಿನ್ನುವುದರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾದ ರೀತಿಯಲ್ಲಿ ಕಾಪಾಡಿಕೊಂಡು ಬರಲು ಸಹಾಯವಾಗುತ್ತದೆ. ಅಂದರೆ ಪಪ್ಪಾಯ ಎನ್ನುವುದು ಒಂದು ಪೋಷಕಪೂರ್ಣವಾದ ಆಹಾರ. ಇದನ್ನು ನಿತ್ಯವೂ ತಿನ್ನುವುದು ಒಳ್ಳೆಯದು. ಆದರೆ ಕ್ರಮವರಿತು ತಿನ್ನಬೇಕು. ಒಂದೇ ಸರಿಗೆ ನೀವು ಹೆಚ್ಚು ಹೆಚ್ಚು ತಿನ್ನಬಾರದು ಎಂದು ಗುರುಗಳು ಹೇಳಿದರು. ಹಾಗಾದರೆ ಈ ಸೇಬನ್ನು ಕೊಟ್ಟಿದ್ದಾರಲ್ಲ, ಇದರಿಂದ ಏನು ಉಪಯೋಗ ಎಂಬುದನ್ನು ಸೇಬಿನ ಹಣ್ಣನ್ನು ತೆಗೆದು ತೋರಿಸುತ್ತಾ ಕೇಳಿದರು. ನೋಡಿ, ಈ ಸೇಬು ಇದೆಯಲ್ಲ,
ಇದು ಎಲ್ಲ ರೋಗಗಳಿಗೂ ಔಷಧಿಯ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಆ ರೋಗಗಳನ್ನು ತಡೆಗಟ್ಟುವಲ್ಲಿ ಇದರಲ್ಲಿರುವಂತಹ ಪೋಷಕಾಂಶಗಳು ಹೆಚ್ಚಿನ ಅನುಕೂಲತೆಯನ್ನು ಮಾಡಿಕೊಡುತ್ತದೆ. ನಾರು, ವಿಟಮಿನ್, ಬೇರೆ ಬೇರೆ ಹಲವು ರೀತಿಯ ಪೋಷಕಾಂಶಗಳನ್ನು ಅಡಗಿರುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಂದರೆ ನಮಗೆ ರೋಗ ಬರುವುದು ತಡೆಯುತ್ತದೆ ಎಂಬಂತಹ ಒಂದು ವಿಶೇಷವಾದ ಗುಣ ಈ ಆಪಲ್ ಅಂದರೆ ಈ ಸೇಬು ಹಣ್ಣಿನಲ್ಲಿದೆ. ಹೃದಯದ ಆರೋಗ್ಯಕ್ಕೆ ಇದು ಉತ್ತಮವಾದಂಥದ್ದು. ಸಾಲ್ಯುಬಲ್ ಫೈಬರ್ ಹೆಚ್ಚಾಗಿರುವುದರಿಂದ ರಕ್ತ ಪರಿಚಲನೆ ಸರಿಯಾಗಿ ನಡೆಯುವಂತೆ ಮಾಡುತ್ತದೆ. ದೇಹದ ತೂಕ ಕಡಿಮೆ ಮಾಡಿ ಸ್ಥೂಲಕಾಯವನ್ನು ನಿಯಂತ್ರಿಸುತ್ತದೆ. ದೇಹದ ಕಲೋರಿ ಕಡಿಮೆ ಪ್ರಮಾಣದಲ್ಲಿದೆ, ಆದುದರಿಂದ ಇದು ಶುಗರ್ ಲೆವೆಲ್ ಅಂದರೆ ಸಕ್ಕರೆಯ ಪ್ರಮಾಣವನ್ನು ಅಂದರೆ ಮಧುಮೇಹ ರೋಗವನ್ನು ಇದು ನಿಯಂತ್ರಿಸುತ್ತದೆ. ಆಗುವುದನ್ನು ತಡೆಯುತ್ತದೆ. ಇದರಲ್ಲಿ ಸಿ ಮತ್ತು ಡಿ ವಿಟಮಿನ್ಗಳು ಹೆಚ್ಚಾಗಿರುವುದರಿಂದ ಮೂಳೆಗಳ ಆರೋಗ್ಯ ರಕ್ಷಣೆ ಮಾಡುತ್ತದೆ ಎಂಬುದನ್ನು ಗುರುಗಳು ವಿವರಿಸಿದರು. ಸೇಬು ಎಂಬುದು ಎಲ್ಲರಿಗೂ ಪ್ರಿಯವಾದ ಹಣ್ಣು. ಎಲ್ಲವೂ ಅದರಲ್ಲಿರುವಂತಹ ಪೋಷಕಾಂಶಗಳು ಅಷ್ಟೇ ಮುಖ್ಯವಾಗಿದೆ. ಅಂಥ ಮಹತ್ವದ ಈ ಹಣ್ಣನ್ನು ತಿನ್ನುವುದರಿಂದ ಹೀಗೆ ಹೇಳಿದಂತಹ ಹಲವು ಗುಣಗಳು ಅದರಲ್ಲಿ ಅಡಗಿರುವುದರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ತಿನ್ನುತ್ತಾ ಬಂದರೆ ಜೀವನದಲ್ಲಿ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ನಿವಾರಿಸಿ ನಮ್ಮ ಯೌವನವನ್ನು ಕಾಪಾಡಿಕೊಂಡು ದೈಹಿಕ ಸೌಂದರ್ಯವನ್ನು ಕಾಪಾಡಿಕೊಂಡು ಬರಲು ಇದು ತುಂಬ ಸಹಾಯಕವಾದ ಹಣ್ಣು ಎಂಬುದನ್ನು ಗುರುಗಳು ಹೇಳಿದಾಗ ಶಿಷ್ಯರಿಗೂ ಮತ್ತು ಅಲ್ಲಿ ನೆರೆದಿದ್ದ ಇತರ ಜನರಿಗೂ ತುಂಬ ಸಂತೋಷವಾಯಿತು. ಹಾಗಾದರೆ ಈ ಒಣದ್ರಾಕ್ಷಿ ಹಣ್ಣನ್ನು ಒಣಗಿಸಿಟ್ಟಿರುವುದರಿಂದ ಈ ಒಣದ್ರಾಕ್ಷಿ ಏನು, ಇದನ್ನು ತಿನ್ನುವುದರಿಂದ ಏನು ಉಪಯೋಗ ಎಂಬುದನ್ನು ಗುರುಗಳಿಗೆ ಶಿಷ್ಯರು ಕೇಳಿದರು. ಕಬ್ಬಿಣ, ಪೊಟ್ಯಾಷಿಯಂ, ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರುವುದರಿಂದ ಮತ್ತು ಕ್ಯಾಲ್ಸಿಯಂ ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ಮೂಳೆಗಳನ್ನು ರಕ್ಷಿಸುತ್ತದೆ, ಮಲಬದ್ಧತೆ ಇಲ್ಲದಂತೆ ಮಾಡುತ್ತದೆ. ಹಾಗೆ ಸಕ್ಕರೆ ಅಂಶ ಹೆಚ್ಚಾಗಿರುವುದರಿಂದ ಈ ಹಣ್ಣನ್ನು ತಿನ್ನುವುದರಿಂದ ಶಕ್ತಿ ಬರುತ್ತದೆ, ದೈಹಿಕ ಶಕ್ತಿ ಬರುತ್ತದೆ. ಆದರೆ ಹೆಚ್ಚಿನ ಡಯಾಬಿಟಿಸ್ ಇರುವಂಥವರು ಅಥವಾ ಮಧುಮೇಹ ರೋಗ ಇರುವಂಥವರು ಇದನ್ನು ತಿನ್ನಲು ವೈದ್ಯರ ಸಲಹೆಯನ್ನು ಪಡೆಯುವುದು ಅತಿ ಮುಖ್ಯ. ಯಾಕಂದರೆ ಇದರಲ್ಲಿರುವಂತಹ ಸಕ್ಕರೆ ಅಂಶ ಈ ಡಯಾಬಿಟಿಸನ್ನು ಅಥವಾ ಮಧುಮೇಹ ರೋಗವನ್ನು ಉಲ್ಬಣಿಸುವಂತೆ ಮಾಡುವಂಥ ಸಾಧ್ಯತೆ ಇರುವುದರಿಂದ ಈ ಹಣ್ಣನ್ನು ಅಂದರೆ ಒಣದ್ರಾಕ್ಷಿಯನ್ನು ತಿನ್ನುವಾಗ ಎಲ್ಲರೂ ತಿನ್ನಬಹುದು. ಆದರೆ ಯಾವ ಪ್ರಮಾಣದಲ್ಲಿ ತಿನ್ನಬೇಕು, ಎಷ್ಟು ತಿನ್ನಬೇಕು ಎಂಬುದನ್ನು ವೈದ್ಯರ ಸಲಹೆ ಪಡೆದು ತಿನ್ನುವುದು ಡಯಾಬಿಟಿಸ್ ರೋಗ ಅಥವಾ ಸಕ್ಕರೆ ಕಾಯಿಲೆ ಇರುವವರಿಗೆ ಒಳ್ಳೆಯದು ಎಂಬುದನ್ನು ಗುರುಗಳು ಹೇಳ್ತಾರೆ. ಇದರಲ್ಲಿ ಸಿ ಮತ್ತು ಡಿ ವಿಟಮಿನ್ಸ್ಗಳು ಹೆಚ್ಚಾಗಿರುವುದರಿಂದ ಮೂಳೆಗಳ ಶಕ್ತಿ ಹೆಚ್ಚುತ್ತದೆ, ಮೂಳೆಗಳಿಗೆ ಬಲ ಕೊಡುತ್ತದೆ. ಆದುದರಿಂದ ದೈಹಿಕವಾದ ಆರೋಗ್ಯವನ್ನು ಇದು ಕಾಪಾಡಲು ಸಹಾಯ ಮಾಡುತ್ತದೆ ಎಂದು ಗುರುಗಳು ವಿವರಿಸಿದರು. ಅಲ್ಲಿ ಸೇರಿದ್ದ ಜನರು ಮತ್ತು ವಿದ್ಯಾರ್ಥಿಗಳಿಗೆ ಅಂದರೆ ಶಿಷ್ಯರಿಗೆ ತುಂಬ ಸಂತೋಷವಾಯಿತು ಗುರುಗಳ ಈ ಮಾತು ಕೇಳಿ. ಹಾಗೆ ನೋಡಿ, ಇದರಲ್ಲಿ ಏನಂದರೆ ಅಂದರೆ ಕೊಲೆಸ್ಟ್ರಾಲನ್ನು ತಡೆಯುವಂತಹ ಶಕ್ತಿ ಇರುತ್ತದೆ. ಅಂದರೆ ಒಳ್ಳೆಯ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಇರುತ್ತೆ. ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ತಡೆದು ಒಳ್ಳೆಯ ಕೊಲೆಸ್ಟ್ರಾಲನ್ನು ಹೆಚ್ಚಿಗೆ ಮಾಡುತ್ತದೆ. ಹೃದಯಕ್ಕೆ ಒಳ್ಳೆಯದು, ಕೊಲೆಸ್ಟ್ರಾಲನ್ನು ನಿಯಂತ್ರಿಸುತ್ತದೆ. ಇದರಲ್ಲಿರುವ ಸ್ಟ್ರೈಲಿಯೈಡ್ ಎಂಬ ಒಂದು ಎನ್ಸೈಮು ಪಾರ್ಶ್ವವಾಯುವನ್ನು ತಡೆಗಟ್ಟುತ್ತದೆ. ಅಂದರೆ ಸ್ಟ್ರೋಕ್ ಬರುವುದು, ಅಂದರೆ ಕೈಕಾಲುಗಳು ನಿಶಕ್ತವಾಗುವುದು, ಚಲನೆಗೆ ಶಕ್ತಿ ಇಲ್ಲದಂತಾಗುವಂಥ ಈ ರೋಗವನ್ನು ತಡೆಯಲು ಈ ಹಣ್ಣನ್ನು ತಿನ್ನುವುದರಿಂದ ಅನುಕೂಲವಾಗುತ್ತದೆ ಎಂಬುದು ಮತ್ತೊಂದು ವಿಶೇಷವಾದ ಇದರ ಗುಣ ಎಂಬುದನ್ನು ತಿಳಿದಿರಬೇಕು. ಇನ್ನು ಸಾಮಾನ್ಯವಾಗಿ ಒಣದ್ರಾಕ್ಷಿಯನ್ನು ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು ಎಂಬುದನ್ನು ವೈದ್ಯರ ಸಲಹೆ ಮೂಲಕ ಯಾರಿಗೆ ಈ ಡಯಾಬಿಟಿಸ್ ಎಂಬ ಸಕ್ಕರೆ ಕಾಯಿಲೆ ಇದೆಯೋ ಅವರು ವೈದ್ಯರ ಸಲಹೆಯನ್ನು ಪಡೆಯುವುದು ಅತಿ ಮುಖ್ಯ ಎಂಬುದನ್ನು ಯಾರೂ ಮರೆಯಬಾರದು. ಹೇಳಿದಂಥ ಕಬ್ಬಿಣದ, ಪೊಟ್ಯಾಷಿಯಂ, ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರುವುದರಿಂದ, ಕ್ಯಾಲ್ಸಿಯಮೂ ಇರುವುದರಿಂದ ಇದು ಮೂಳೆಗಳನ್ನು ಬಲವಾಗಿ ಗಟ್ಟಿಯಾಗಿರಲು ಅನುಕೂಲ ಮಾಡುತ್ತದೆ. ಹಾಗೆ ಯೌವನವನ್ನು, ಸೌಂದರ್ಯವನ್ನು, ಆರೋಗ್ಯವನ್ನು
ಕಾಪಾಡಲು ಈ ಔಷಧಿಯ ಗುಣ ಇರುವಂತಹ ಒಣದ್ರಾಕ್ಷಿ ಉತ್ತಮವಾದ ಆಹಾರ. ಇನ್ನು ಈ ನಮಗೀಗ ಇದರಲ್ಲಿ ನೋಡಿ ಪಾನಕ ಮಾಡಿಕೊಟ್ಟಿದ್ದಾರೆ. ಪಾನಕ ಮಾಡಿಕೊಟ್ಟಿರೋದು ನಿಂಬೆಹಣ್ಣಿನಿಂದ. ಈ ನಿಂಬೆಹಣ್ಣು ನಮ್ಮ ದೇಹಕ್ಕೆ ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ಅಂದರೆ ವಿಟಾಮಿನ್ ಸಿ ಹೆಚ್ಚಾಗಿದೆ ಇದರಲ್ಲಿ. ಹಾಗೆಯೇ ಇದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ದೇಹಕ್ಕೆ ಕೊಡುವಂತಹ ಒಂದು ಗುಣ ಇದರಲ್ಲಿದೆ. ರೋಗಾಣುಗಳಿಂದ ರಕ್ಷಣೆ ಕೊಡುತ್ತದೆ. ದೇಹದಲ್ಲಿ ಜಲಾಂಶವನ್ನು ಹೆಚ್ಚಿಸುತ್ತದೆ. ಚರ್ಮದ ಆರೋಗ್ಯಕ್ಕೆ ಇದು ಉತ್ತಮವಾದಂತಹ ಒಂದು ಹಣ್ಣು. ಅಂದರೆ ಹಣ್ಣನ್ನು ಪಾನಕವಾಗಿ ಕುಡಿಯಬಹುದು. ಈ ರೀತಿಯಲ್ಲಿ ನಾವು ಕುಡಿಯಬಹುದು. ಇದು ಚರ್ಮದ ಹೊಳಪನ್ನು ಹೆಚ್ಚಿಸಿ ದೇಹ ಸುಕ್ಕುಗಟ್ಟುವುದನ್ನು ತಡೆಯುತ್ತದೆ. ಅಂದರೆ ಸುಕ್ಕುಗಟ್ಟುವುದನ್ನು ಈ ನಿಂಬೆಹಣ್ಣು ತಡೆಯುತ್ತದೆ. ಆದುದರಿಂದ ಸೌಂದರ್ಯಕ್ಕೆ ಚರ್ಮದ ಆರೈಕೆ ತುಂಬ ಮುಖ್ಯವಾದದ್ದು. ಚರ್ಮವು ಆರೋಗ್ಯವಾಗಿರಬೇಕಾದರೆ ನಿಂಬೆಹಣ್ಣನ್ನು ಹೆಚ್ಚಾಗಿ ಬಳಸುವುದು ಒಳ್ಳೆಯದು. ಹಾಗೆ ಈಗ ನಾವು ಪಪ್ಪಾಯಿ ಹಣ್ಣನ್ನು ಚರ್ಮ ರಕ್ಷಣೆಗಾಗಿ ಬಳಸುವುದುಂಟು. ಅದನ್ನು ಚರ್ಮದ ರಕ್ಷಣೆಗಾಗಿ ಅದನ್ನು ಲೇಪಿಸಿಕೊಂಡು ಆಮೇಲೆ ತೊಳೆದುಕೊಳ್ಳುವುದುಂಟು. ಹಾಗೆ ಚರ್ಮ ರಕ್ಷಣೆಗೂ ಪಪ್ಪಾಯಿ ಮತ್ತು ನಿಂಬೆಹಣ್ಣು ಭಾಳ ಉತ್ತಮವಾದಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಹೀಗೆ ಈ ರೀತಿಯಲ್ಲಿ ಹಣ್ಣುಗಳನ್ನು ನಾವು ಬಳಸುವುದರಿಂದ ಇವತ್ತು ನಾನು ಈ 4 ಹಣ್ಣುಗಳ ಬಗ್ಗೆ ಮಾತ್ರ ನಮ್ಮ ಸೌಂದರ್ಯ, ಆರೋಗ್ಯ, ಯೌವನವನ್ನು ಕಾಪಾಡಲು ಅನುಕೂಲವಾಗುವಂಥ ವಿಷಯವನ್ನು ಮಾತ್ರ ಹೇಳಿದ್ದೆ. ಇದು ಮಾತ್ರ ಅಲ್ಲ, ಇನ್ನೂ ಹಲವಾರು ಹಣ್ಣುಗಳು ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಗುಣವನ್ನು ಹೊಂದಿದೆ. ಅದರಲ್ಲಿ ಅಂತಹ ಪೋಷಕಾಂಶಗಳು, ಖನಿಜಾಂಶಗಳು ಹಾಗೂ ವಿಟಾಮಿನ್ಗಳು ಒಳಗೊಂಡಿರುತ್ತದೆ. ಅಂತಹ ಹಣ್ಣುಗಳು ಇನ್ನೂ ಹೇರಳವಾಗಿದೆ. ಆ ಹಣ್ಣುಗಳ ಬಗ್ಗೆ ಎಲ್ಲ ಇನ್ನೊಂದು ಸಲ ಹೇಳೋಣ. ಈ ರೀತಿಯಲ್ಲಿ ಯಾರು ಈ ಹಣ್ಣನ್ನು ಯಾಕೆ ಕೊಡುತ್ತಾರೆ, ಹಣ್ಣನ್ನು ನಾವು ಯಾಕೆ ತಿನ್ನಬೇಕು, ಅದು ನಮ್ಮ ಆಹಾರ ಯಾಕೆ ಆಗಬೇಕು, ಇಂಥ ವಿಚಾರಗಳು ತಮ್ಮ ಜೀವನದಲ್ಲಿ ಅತಿ ಮುಖ್ಯವಾದದ್ದು. ಅದಕ್ಕೆ ನಾವು ಸೌಂದರ್ಯ ಯಾರಿಯಬೇಕು, ಆರೋಗ್ಯ ಯಾರಿಯಬೇಕು, ಯೌವನ ಯಾರಿಯಬೇಕು ಅಂಥವರು ಇಂತಹ ಹಣ್ಣುಗಳನ್ನು ತಮ್ಮ ನಿತ್ಯದ ಆಹಾರದಲ್ಲಿ ಬಳಸುವುದು ಅತಿ ಮುಖ್ಯ. ಇಂತಹ ಕಥೆಯನ್ನು ಹೇಳಿ ಆ ಗುರುಗಳು ತಮ್ಮ ಶಿಷ್ಯರೊಂದಿಗೆ ಅಲ್ಲಿಂದ ಹೊರಟರು. ಇಂತಹ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇವೆ. ಈ ರೀತಿಯ ಕಥೆಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.